ನಮ್ಮಮ್ಮ ಒಳಗೈತೆ ಅನಿಸುತ್ತೆ. ಇದೇ ನಮ್ಮ ಮನೆ ಗೋಪಿ. ಇದೇನಾ ನಿಮ್ಮ ಮನೆ? ಚೆನ್ನಾಗಿದೆ ಅಪ್ಪ. ಬಾಡಿಗೆ ಮನೆನಾ ಸ್ವಂತ ಮನೆನಾ ನಿಮ್ಮದು? ಅಯ್ಯೋ ನಾವೆಲ್ಲಿಂಥ ಮನೆ ಕಟ್ಸೋಕ್ಕಾಗುತ್ತೆ ಗೋಪಿ, ಬಾಡಿಗೆ ಮನೆ. ನಾವು ಸ್ವಲ್ಪ ಕಡಿಮೆ ಬಾಡಿಗೆದು ಮಾಡಿದ್ವಿ. ಅಮ್ಮನಿಗೆ ಹುಷಾರಿಲ್ದಂಗೆ ಆಯ್ತಲ್ಲ, ನೀರು ತಗೊಳಕ್ಕಾಗಲಿ ಮತ್ತು ಎಲ್ಲ ಸೌಕರ್ಯ ಇರಬೇಕಲ್ಲ ಅವ್ರಿಗೆ. ಕಮೋಡ್ ವ್ಯವಸ್ಥೆ ಬೇಕಾಗಿತ್ತು ಅವ್ರಿಗೆ, ಸ್ವಲ್ಪ ಹುಷಾರಿರ್ಲಿಲ್ವಲ್ಲ. ಅದಕ್ಕೆ ಅವ್ರಿಗೆ ಇಂಡಿಯಾನಲ್ಲಿ ಅವ್ರಿಗೆ ಟಾಯ್ಲೆಟ್ ಎಲ್ಲನ ಹೋಗೋಕ್ಕಾಗ್ತಾ ಇರಲಿಲ್ಲ, ಮತ್ತು ನೀರೆಲ್ಲ ಒಳಗೆ ಎತ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ. ಇಂಥ ಪರಿಸ್ಥಿತಿ ಇತ್ತು. ನಾವಿಲ್ಲೋ ಟೈಮಲ್ಲಿ ಅವ್ರಿಗೆ ತುಂಬ ರಿಸ್ಕ್ ಆಗ್ಬಿಡೋದು. ಅದಕ್ಕೆ ನಮ್ಮಪ್ಪ ಸ್ವಲ್ಪ ರೇಟ್ ಆದರೂ ಪರವಾಗಿಲ್ಲ ಬಿಡು ಅಂತೇಳಿ ಇಂಥ ಬಾಡಿಗೆ ಮನೆ ಇರೋದು ಮಾಡಿದ್ರು. ಹಳ್ಳಿಲಾದ್ರೂ ಇದು 3,000 ಬಾಡಿಗೆ. 3,000 ಬಾಡಿಗೆ ಕಟ್ಟೋದು ತುಂಬ ಕಷ್ಟ. ಅಲ್ಲೇ ನಮ್ಮದು ಹಳೆ ಮನೆ, ಅದು ಬೀಳಂಗೂ ಐತೆ, ಅದು ಸೋರೋದು. ಮತ್ತು ಬೇರೆ ಮನೆ ಸ್ವಲ್ಪ ಮೀಡಿಯಮ್ ಆಗಿರೋ ಅಂಥದ್ದೇ ಮಾಡಿದ್ವಿ ಗೋಪಿ. ಆದ್ರೂ ಅಲ್ಲಿ ಅಮ್ಮನಿಗೆ ಇರೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಬಾಡಿಗೆ ಜಾಸ್ತಿ ಆದರೂ ಪರವಾಗಿಲ್ಲ ಅಂತೇಳಿ ನಮ್ಮಪ್ಪ ಇಲ್ಲಿ ಮಾಡೈತೆ. ಇನ್ನೆಲ್ಲೂ ಸಿಗಲಿಲ್ಲ, ಅದಕ್ಕೆ ಇಷ್ಟೇ 3,000 ಆದರೂ ಪರವಾಗಿಲ್ಲ ಇನ್ನೇನು ಅಂತೇಳಿ ಮಾಡೈತೆ. ಬಾಡಿಗೆ ಕಟ್ಟೋದು ಸ್ವಲ್ಪ ರಿಸ್ಕೇನೆ. ಇವರು ಗೊತ್ತಿರೋರು, ನಮಗೆ ಬಾಡಿಗೆ ಕೊಟ್ಟಿರೋ ಅಂಥವ್ರು, ಅವರು ಮನೆ ಓನರು ಗೊತ್ತಿರೋ ಅಂಥವ್ರು ನಮ್ಮ ಅಪ್ಪನಿಗೆ. ಅವರು ಒಂದು ತಿಂಗಳು ಕೊಡಲಿಲ್ಲ ಅಂತಂದ್ರೆ ಬಿಡಪ್ಪ ಅಂತೇಳಿ ಅಡ್ಜಸ್ಟ್ ಮಾಡ್ಕೊತಾರೆ. ಯಾಕಂದರೆ ಅಮ್ಮನಿಗೆ ಈ ರೀತಿ ಆಗೈತಲ್ಲ. ಇಲ್ಲಿ ಎಲ್ಲ ಅವ್ರ ತೋಟ ಐತೆ ಹಿಂದೆಗಡೆ. ಅಲ್ಲಿ ತೋಟ ಇರೋದ್ರಿಂದ ಆ ತೋಟ ನೋಡ್ಕೊಂತೈತೆ ಅಪ್ಪ. ಆ ತೋಟ ನೋಡ್ಕೊಂಬೋದ್ರಿಂದ ಅವರು 9,000 ಸಂಬಳ ಕೊಡ್ತಾರೆ ನಮ್ಮ ಅಪ್ಪನಿಗೆ. 9ರಿಂದ 10,000 ಸಿಗುತ್ತೆ. ತೋಟ ನೋಡ್ಕೊಳ್ಳೋದಿಲ್ಲ, ಮನೆ ಹಿಂದೆನೇ ಐತೆ. ಇದೆಲ್ಲ ಅವ್ರದ್ದೇ ಜಮೀನು. ಅವರು ಮನೆಯಲ್ಲೇ ನಾವು ಇಲ್ಲಿದ್ದೀವಿ. ಅವರು ವೀಕೆಂಡಲ್ಲೆಲ್ಲ ಬಂದು ಹೋಗ್ತಾರೆ. ಅವರೆಲ್ಲ ಬೇರೆ ಕಡೆ ಎಲ್ಲ ಕೆಲಸದಲ್ಲಿದ್ದಾರೆ. ಬೆಂಗಳೂರಲ್ಲೆಲ್ಲ ಸೆಟ್ಲ್ ಆಗಿರ್ಬೇಕು ಅವರೆಲ್ಲ. ಬಂದು ವಾರ ಬಂದು ಹೋಗ್ತಾರೆ. ಅದಕ್ಕೆ ಒಂದು ತಿಂಗಳು ಬಾಡಿಗೆ, ಒಂದು ತಿಂಗಳು ಕೊಟ್ಟರೆ ಇನ್ನೊಂದು ತಿಂಗಳು ಕೊಡೋಲ್ಲ, ಅಡ್ಜಸ್ಟ್ ಮಾಡ್ಕೊತಾರೆ. ಇನ್ನು ಕೊಡಲೇಬೇಡ ಅಂತಾರೆ. ನಮ್ಮಪ್ಪ ಹೆಂಗಿರೋಣ ಅಂತೇಳಿ ಕೊಡುತ್ತೆ ಪಾಪ. ನಮ್ದೇನಿದು ನಮ್ಮ ಸ್ವಂತ ಮನೆಯಲ್ಲ, ಬಾಡಿಗೆ ಮನೆಯ. ಹಂಗಾದರೆ ಪರವಾಗಿಲ್ಲ. ಎಲ್ಲ ಜಮೀನೆಲ್ಲ ನೋಡಿಕೊಂಡು ನಿಮ್ಮ ಅಪ್ಪನಿಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಮನೆಯೂ ಕೊಟ್ಟಿದ್ದಾರೆ, ಪರವಾಗಿಲ್ಲ, ಒಳ್ಳೆ ಕೆಲಸ. ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ, ಸಾಕು ಮನೆ. ಅಮ್ಮ 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 ಇದೆಯೇನಮ್ಮ? ಗೋಪಿಯವ್ರೆ, ಅವರೇ ಟಿ ವಿನೂ ಕೊಡಿಸಿದ್ದಾರೆ. ನಮ್ಮ ಅಮ್ಮನಿಗೆ ಹುಷಾರಿಲ್ಲದಕ್ಕೆ ಅವರು ಬರ್ತಾರಲ್ಲ, ಅವರು ಏನಾದರೂ ಬಂದಾಗ ವೀಕೆಂಡಲ್ಲಿ ಇಲ್ಲಿ ಟಿ ವಿ ನೋಡೋಕ್ಕಂತೇಳಿ ಟಿ ವಿನೂ ಇಡಿಸಿದ್ದಾರೆ. ಎಲ್ಲನ ಮನೇಲೆಲ್ಲ ಅವರು ಎಷ್ಟೋ ನಮಗೆ ಐಟಮ್ ಎಲ್ಲ ಕೊಡಿಸಿದ್ದಾರೆ. ಪಾಪ ಅವರು ನಮಗೆ ಕಷ್ಟಕ್ಕೆಲ್ಲ ಆಗಿದ್ದಾರೆ. ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಪಾಪ ಅವರೆಲ್ಲ ನೋಡ್ಕೊಂಡು ಸ್ವಲ್ಪ ಎಷ್ಟೋ ಪರವಾಗಿಲ್ಲ ನೋಡ್ಕೊಂತಾರೆ. ಹೌದೇನು? ಸಾಕು, ಚೆನ್ನಾಗೈತೆ ಹೇಳು ಮನೆ. ಚೆನ್ನಾಗೇ ಐತೆ. ಚೆನ್ನಾಗೆ ಹೆಂಗೆ ಗೊತ್ತಾ, ಒಳ್ಳೆ ಕೆಲಸನೂ ಸಿಕ್ಕಂಗಾಗುತ್ತೆ, ನಿಮ್ಮ ಅಪ್ಪಾಜಿಗೆ ಒಳ್ಳೆ ಮನೆಯೂ ಸಿಕ್ಕಂಗಾಗುತ್ತೆ. ಅದಕ್ಕೆ ಅಲ್ಲಿ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. 3,000 ಬಾಡಿಗೆ ಅಂತ ಅಂದರು. ಅದಕ್ಕೆ 3,000 ಕೊಡ್ತಾ ಇದ್ರು ಅವ್ರು ಬೇರೆಯವ್ರಿಗೆ. ಯಾರೋ ಬೇರೆಯವರು ಒಬ್ರು ಇದ್ರು, 3,000 ಇಸ್ಕೊಳ್ತಾ ಇದ್ರು. ಅದಕ್ಕೆ ಇವಾಗ ನಾವು 1 ತಿಂಗಳು 2 ತಿಂಗಳು ಕೊಟ್ಟಿದ್ದೀವಿ, ಮತ್ತೆ ಇಸ್ಕೊಂಡಿಲ್ಲ. ಅವರು ಫಸ್ಟಿಗೆ 1-2 ದಿವಸ ಇಸ್ಕೊಂಡ್ರು, ಆಮೇಲೆ ಇಸ್ಕೊಂಡಿಲ್ಲ. ಬಾಡಿಗೆ ಏನು ಬೇಡ ಅಂತಾರೆ. ಅದೇ ಅಪ್ಪ ಹೆಂಗಿರೋಣ ಹಂಗೇನೆ ಅಂತ ಕೊಡ್ತೈತೆ. ಅವಾಗ 2 ತಿಂಗಳಿಗೋ 3 ತಿಂಗಳಿಗೋ ಒಂದು 3,000 ಕೊಡುತ್ತೆ. ಅಮ್ಮ ಅಮ್ಮ ಲಕ್ಷ, ಚೆನ್ನಾಗಿದೆಯೇನಮ್ಮ? ಹ್ಞೂ ನಮ್ಮ ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದೆಯಾ? ಕೂತ್ಕೋ ಅಮ್ಮ. ಬರ್ರಿ ನೀವು ಕೂತ್ಕೊಳ್ರಿ. ಬಾರಪ್ಪ, ಬಾ ಕುತ್ಕೋ, ಬಾರೆ ಕುತ್ಕೋ ಬಾ ಲಕ್ಷ. ಚೆನ್ನಾಗಿದೆಯಾ ಅತ್ತೆ? ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿದ್ದೀನಿ. ನನ್ನ ಮಗಳು ನಾನು ನಿಮ್ಗೆ ಮದುವೆ ಆಗಿರೋದು ಭಾಳ ಖುಷಿ ಆಯಿತು ಕಣಪ್ಪ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅವಳು ನೆನೆ ಫೋನ್ ಮಾಡಿ ಹೇಳಿದಾಗ ಭಾಳ ಖುಷಿ ಆಗ್ಬಿಡ್ತು. ಅಮ್ಮ ಭಾಳ ವೀಕ್ ಆಗಿಬಿಟ್ಟಿದ್ಯಾ ಕಣಮ್ಮ. ಅಮ್ಮ ಒಂದ್ಸತಿ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ನಡಿಯಮ್ಮ, ಒಳ್ಳೆ ಮೆಡಿಷನ್ ಕೊಡ್ಸೋಕ್ಕಾಗುತ್ತೆ. ಭಾಳ ವೀಕ್ ಆಗಿಬಿಟ್ಟಿದ್ಯಾ, ನನಗೆ ನೋಡೋಕ್ಕಾಗ್ತಿಲ್ಲ. ಏನು ಮಾಡೋಣಮ್ಮ, ನಿಮ್ಮ ಅಪ್ಪ ಬೇರೆ ನಿನ್ನ ಮದುವೆ ಆಗಿರೋದಕ್ಕೆ 2-3 ದಿನ ನಿನ್ನ ಮದುವೆ ಆದಾಗಿಂದಾನ ಗಲಾಟೆ ಮಾಡೋದು. ಅದಕ್ಕೆ ನಾನು ಬೈದೆ, ಏನಪ್ಪ ನೀನು ಹಿಂಗೆ ಮಾತಾಡ್ತೀವಿ, ಅವಳು ಚೆನ್ನಾಗಿದ್ದಾಳೆ ಸುಮ್ಮನಿರು ಅಂತ ಬೈದಿದ್ದೀನಿ. ರಾತ್ರಿನೇ ಹೇಳಿದೆ, ಚೆನ್ನಾಗಿದ್ದಾಳೆ ಕಣಪ್ಪ, ಅವಳೆಲ್ಲ ನಮ್ಮನ್ನು ಕಷ್ಟ ಸುಖ ನೋಡ್ಕೊಂತಾಳೆ, ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ ಅಂತ ನಾನು ಬೈದೆ. ಆವಾಗ ಸುಮ್ಮನೆ ಆಯಿತು ನಿಮ್ಮ ಅಪ್ಪ. ನಾನೆಲ್ಲ ಹೇಳ್ದೆ, ನೀನು ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ ಅಂತೇಳಿ ಎಲ್ಲ ಹೇಳಿದ್ದೀನಿ ನಾನು ನಿಮ್ಮ ಅಪ್ಪನಿಗೆ. ಸುಮ್ಮನೆ ಆತೆ, ಇವಳು ಜೀವನ ಹಾಳಾಗ್ಬಿಡೋದು. ಅದಕ್ಕೇ ಇವಳು ನಮ್ಮ ಹತ್ರ ಎಲ್ಲ ಹೇಳಿದ್ಲು. ನಮ್ಮ ಅಮ್ಮನಿಗೆ ಈ ರೀತಿ ಕಷ್ಟ ಇರೋದಕ್ಕಾಗಿ ನಾನು ಒಪ್ಕೊಂಡಿರೋದು, ನಮ್ಮ ಅಮ್ಮನಿಗೋಸ್ಕರ ನಾನು ಒಪ್ಕೊಂಡಿದ್ದೀನಿ ಅಂತ. ಪಾಪ ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮಗೆ ಎಲ್ಲನ ಪಾಪ ನಿಮ್ಮ ಮನೆಯವರು ನಿಮ್ಮ ದುಡಿಯೋದೆಲ್ಲ ಮಾತ್ರೆಗೆ ಆಗುತ್ತೆ. ನಮ್ಮ ಅಪ್ಪ ದುಡಿಯೋದು ನಮ್ಮ ಅಮ್ಮನಿಗೆ ಮಾತ್ರೆಗೂ ಸಾಲ್ಟೇಜ್ ಬರುತ್ತೆ. ಆ ಥರ ಎಲ್ಲ ತುಂಬ ಕಷ್ಟ ಅಂತ ಹೇಳ್ಕೊಂಡ್ಲು. ಅದಕ್ಕೂ ನನಗೂ ಇವಳಿಗೂ ಇಷ್ಟ ಆಯಿತು. ಇಷ್ಟ ಆಗಿದ್ದಕ್ಕೆ ಮದುವೆ ಆಗಿದೆ. ನಿಮ್ಗೇನು ಬೇಜಾರಿಲ್ಲ ತಾನೇ? ಇಲ್ಲ ಕಣಪ್ಪ, ನನಗೆಲ್ಲ ಏನು ಬೇಜಾರಿಲ್ಲ. ನನಗಂದು ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನನಗೆ ಭಾಳ ಬೇಜಾರಾಗಿತ್ತು. ಅಪ್ಪ ಕರ್ಕೊಂಡು ಬಿಟ್ಬೋತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಲ್ಲ, ನಾನು ಬೇಡ ಅಂದೆ. ಸುಮ್ಮನಿರಪ್ಪ, ಏನಾನ ನೀನು ಯಾಕೆ ಹಿಂಗೆ ಮಾಡ್ತೀಯ, ನೀನು ಹಿಂಗೆಲ್ಲ ಮಾಡಬೇಡ, ಸುಮ್ಕಿರು. ಅವಳು ಹೆಂಗೆ ಆಗುತ್ತೆ, ಅವಳೆ ಬರ್ದಾಗಿದ್ದಂಗೆ ಆಗುತ್ತೆ. ಯಾರನ್ನ ಅವರೇ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಕೇಳಿಲ್ಲ. ಯಪ್ಪ ಕರ್ಕೊಂಡೋಗಿ ಯಪ್ಪಗೆ ಆಗಲ್ವಲ್ಲ. ಕೈಯಾಗಿ ನೀನು ದುಡ್ದಿರೋದು ಹಂಗೆ ಹೋಗುತ್ತೆ. ಕೈಯಾಗ ಒಂದು 50,000 ಅಲ್ಲ, ಒಂದು 20,000 ದುಡ್ಡಿರಲ್ಲ ನನ್ನ ಟೈಮ್ನಾಗೆ. 10,000 ಇರಲ್ಲ ಹಾಸ್ಪಿಟ್ಲಿಗೆ ಹೋಗೋಕ್ಕೆ. ಹಂಗಾಗುತ್ತೆ. ಏನು ಮಾಡೋಣಪ್ಪ, ದೇವರೆಲ್ಲ ಕೊಟ್ಟ, ನನಗೆ ಆರೋಗ್ಯವನ್ನು ಕೊಟ್ಟಿಲ್ಲ. ನಿಜವಾಗ್ಲೂ ನನಗೆ ಏನು ಮಾಡೋದು ಏನೋ ಅನಿಸುತ್ತೆ. ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಯಾಕನ ಇದೀನಪ್ಪ ದೇವ್ರ ಹತ್ತ ಒಂದೇ ಸತಿ ನನಗೆ ಕಣ್ಣು ಮುಚ್ಚಿದ್ರತ್ತ ಯಾವುದು ಇರಲ್ಲ ಅನ್ಸುತ್ತೆ. ನೀರಮ್ಮ ಅದ್ಯಾಕೆ ಹಂಗೆ ಮಾತಾಡ್ತೀನಿ? ನೀನು ಹಂಗೆ ಮಾತಾಡಿದ್ರೆ ನನಗೆ ಭಾಳ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ನೀನು ಆ ಮಾತಾಡಬೇಡಮ್ಮ. ಇನ್ನೇನು ಮಾಡೋಣಮ್ಮ,
ಇದ್ದಂಗೂ ಅಲ್ಲ ಅಥವಾ ಓದಂಗೂ ಅಲ್ಲ, ಇರೋರ್ಗೂ ತೊಂದರೆ. ನಿಮ್ಮಪ್ಪ ಪಾಪ ನಾನು ನಿಮ್ಮಪ್ಪ ದುಡ್ದಿರೋದೆಲ್ಲ ಬರೀ ನನ್ನ ಮಾತ್ರೆಗೂ ಅದಕ್ಕೂ ಇದಕ್ಕೂ ಸರಿ ಹೋಗುತ್ತೆ. ಹೊಲ್ದಾಗ ಕೆಲಸ ಮಾಡಿರೋದೆಲ್ಲ ಹೆಂಗೆ ಅವ್ರು ಒಂದು 12,000 ಪೇಮೆಂಟ್ ಕೊಡೋದಕ್ಕೆ ಸರಿಯಾಗೈತಿ. ಎಲ್ಲ ಒಂದು 15,000 ಆಗುತ್ತೆ. ಅದ್ರಾಗೆಲ್ಲ ಮನೆಗೂ ಎಷ್ಟು ಬರೀ ದುಡ್ದಿಗೆ ವಾರಕ್ಕೆ ಹೋಗಿ ನಾನೆಲ್ಲ ದುಡಿತೀನಿ ಅಂದರೆ ಆಗಲ್ಲ ಕಣಪ್ಪ, ಸೆನಕ್ಕಿಲ್ದಂಗೆ ಆಗುತ್ತೆ. ಮತ್ತೆ ಹಂಗೆಲ್ಲ ಮಾತಾಡ್ಬಿಟ್ರಿ, ಸುಮ್ಮನಿರಿ, ಧೈರ್ಯವಾಗಿರಿ. ಅಯ್ಯೋ, ಕಾಯಿಲೆನ ಎದುರಿಸ್ಬೇಕು ಕಣತ್ತೆ, ನಾವು ಕಾಯಿಲೆಗೆ ಎದುರ್ಕೋಬಾರ್ದು. ಮಾತಾಡಬೇಡ ಕಣಮ್ಮ, ನಾನು ಎಷ್ಟೋ ದಿನ ಹೇಳಿದ್ದೀನಿ. ನಂಗೆ ಮಾತಾಡ್ಬಿಟ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಏನು ಮಾಡೋಣ ನೋವು, ನನ್ನಿಂದ ನೋವು. ದೇವ್ರಂದರೆ ಆರೋಗ್ಯ ಕೊಡಬೇಕು, ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಬೇಕು. ಆರೋಗ್ಯ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ, ಊಟನೂ ಮಾಡೋಕ್ಕಾಗಲ್ಲ, ಕೆಲಸನೂ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಮನೆಗಿರೋರ್ಗೂ ನೋವು. ಅದಕ್ಕೆ ಮತ್ತು ಆರೋಗ್ಯ ಮಾತ್ರ ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕು ಕಣಪ್ಪ. ಏನು ಮಾಡೋದು ಈಗ ತಟಕ್ಕನತ್ಲಾಗೆ ನನಗೆ ದೇವ್ರು ಕರ್ಕೊಬಿಟ್ರೆ ಯಾವ ಸಮಸ್ಯೆ ಇರಲ್ಲ. ಆದರೆ ಹಿಂಗೆ ಕಷ್ಟ ಅನುಭವಿಸೋದಿದೆಯಲ್ಲ, ತುಂಬ ಕಷ್ಟ. ದೇವರು ಅತ್ತ ನನಗೆ ಒಂದೇ ಸತಿ ಮುಕ್ತಿ ಎಂಬತ್ತು ಕೊಟ್ಬಿಟ್ರೆ ಸಾಕು ಅಂತ ಒಂದು ಸತಿ ಅನಿಸುತ್ತೆ. ಬೇಡಮ್ಮ, ಹಂಗೆ ಮಾತಾಡಬೇಡ. ಇವ್ರು ಯಾಕೆ ಬಂದವ್ರು ಇಲ್ಲಿಗೆ? ಹಾಂ, ಏನು ಲಕ್ಷ, ಯಾಕೆ ಬಂದಿದೀಯಾ? ಅಲ್ಲ, ನಿಮ್ಮ ಅತ್ತೆ ಇರಲ್ಲ, ನನಗೆ ಬೈತಾರೆ. ನೀನು ಇಂಥ ಕೆಲಸನೇ ಮಾಡೋದು? ಹಾಂ, ನಿಮ್ಮ ಅತ್ತೆ ಮಗನ ಮದುವೆ ಮಾಡ್ಕೊಂತಾರೆ, ಅಲ್ಲಿ ಮದುವೆ ಮಾಡ್ಕೊಂತಾರೆ, ಅಲ್ಲಿರಮ್ಮ ಅಂದರೆ ಹೋಗಿ ಬೇರೆಯವ್ರನ್ನ ಮದುವೆ ಆಗಿದೆಯಾ? ಅಪ್ಪ ಸುಮ್ಮನಿರು. ಈಗ ಬಂದಿದ ತಕ್ಷಣ 10,000 ದುಡ್ಡು ಕೊಟ್ಟವಳೆ ಅವಳಿಯ ಒಳ್ಳೇನು. ಅವನೆಲ್ಲಿ ನೋಡ್ಕೊಂತಾನ ಹಂಗೆ? ಅವನ ಆದಿ ನಿಮ್ಮಳಿ ಎಲ್ಲಿ ನೋಡ್ಕೊಂತಾನಪ್ಪ? ಬಂದೇಳಿಗೆ 10,000 ದುಡ್ಡು ಕೊಟ್ಟರು. ಹೌದೇನು? 10,000 ಕೊಟ್ರೆ? 10,000 ಕೊಟ್ಟರು. ಮಾಮ, ನಾನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅತ್ತೆನ. ಬೆಂಗಳೂರಲ್ಲಿ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಇವಾಗ ನಮ್ಮ ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ದಿನ ಇಟ್ಕೊಂಡು ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸಿ ನಮ್ಮ ಮನೇಲೆ ಸ್ವಲ್ಪ ಒಂದು 15 ದಿವಸ 1 ತಿಂಗಳು ಇರಿಸ್ಕೊಂಡು ಕಳಿಸ್ತೀವಿ. ಭಾಳ ವೀಕ್ನೆಸ್ ಆಗಿಬಿಟ್ಟೈತೆ, ಭಾಳ ವೀಕ್ ಆಗಿಬಿಟ್ಟೈತೆ. ಅದಕ್ಕೇ ಮೊದಲು ಇರೋ ಫೋಟೋ ಅದೆಲ್ಲ ಪಾಪ ಎಲ್ಲ ತೋರಿಸಿದ್ಲು. ಮೊದಲು ನಮ್ಮಮ್ಮ ಹಿಂಗಿದ್ರು, ಹಿಂಗಾಗಿದ್ದಾರೆ ಅಂತೇಳಿ ಎಲ್ಲ ಫೋಟೋಸು ನನಗೆ ತೋರಿಸಿದ್ಲು. ಇವರು ಮೊಬೈಲಲ್ಲಿ ಕಳಿಸ್ಕೊಂಡು ತೋರಿಸಿದ್ಲು. ಮೈಂತಾಗೆ ಕಳಿಸ್ಕೊಂಡಿದ್ದೆ ಕಣಪ್ಪ ಫೋಟೋ ಎಲ್ಲ ಇವ್ರ ಮೊಬೈಲ್ಗೆ. ಅದಕ್ಕೆ ಎಲ್ಲ ತೋರಿಸಿದ್ಕೆ ಇವರು ಭಾಳ ವೀಕ್ನೆಸ್ ಆಗ್ಬಿಟ್ಟೈತೆ, ನಿಮ್ಮಮ್ಮ ಮುಂಚೆಗೆ ಚೆನ್ನಾಗಿತ್ತು, ಹಿಂಗೆ ಆಗ್ಬಿಟ್ಟವ್ರೆ, ಅದಕ್ಕೆ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರ್ಸೋಣ ಅಂತ ಹೇಳವ್ರೆ. ನಾವೆಲ್ಲ ಕರ್ಕೊಂಡು ಹೋಗ್ತೀವಿ, ಸುಮ್ಮನಿರಪ್ಪ, ನೋಡ್ಕೊಂತೀವಿ, ನಿನ್ನೂ ನೋಡ್ಕೊಂತೀವಿ. ನೀನು ಕಷ್ಟಪಡೋದು ನೋಡಿ. ಈಗ ಅಪ್ಪ ಅದು ಏನು ದುಡಿತಾನಪ್ಪ? ಆ ಅತ್ತೆ ಆಗಲಿ ಏನು ನಮ್ಮಮ್ಮನ ಕಷ್ಟಕ್ಕೆ ಏನಾಗುತ್ತಪ್ಪ? ಏನಿಲ್ಲ. ಹೌದೇನು? ಹಂಗೆ ಬಂದೇಟಿಗೆ 10,000 ಕೊಟ್ರೆ? ಹಾಂ, 10,000 ಕೊಟ್ಟಾರ ಕಣಪ್ಪ ಮಗಳನ್ನು ಅಳಿಯ. ಈಗಿನ ಬೀರ್ನಕ್ಕಿಗೆ ಬಂದಿದ್ದೀನಿ, ಬೀರ್ನಕ್ಕಿಗೆ ಬಂದೆ ಕಣಪ್ಪ. ನಮ್ಮ ಕಷ್ಟಕ್ಕಾಗಾರ ಕಣಪ್ಪ. ಸರಿ ಆಯ್ತು ಹೇಳು. ಈಗ ಯಾವಾಗ ಬಂದ್ರಮ್ಮ? ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀವಪ್ಪ, ನಾವೆಲ್ಲ ನೋಡ್ಕೊಂತೀವಪ್ಪ. ನೀನೇನು ಟೆನ್ಷನ್ ತಗೋಬಿಡಿಗ. ನಿನ್ನ ಕಷ್ಟನೂ ನನಗೆ ಅರ್ಥ ಆಗ್ತೈತೆ. ನೀನು ಬಿಟ್ಟು ಬಂದಿದ್ದೆ, ಆದರೆ ನನಗೆ ಅವ್ನ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ. ಇನ್ನೇನು ಅವರು ಅಣ್ಣ ತಮ್ಮಗಳಲ್ಲೇ, ಅವರು ಅಣ್ಣನ ಮಗನ್ನೇ ನನ್ನ ಮದುವೆ ಆಗಿರೋದು. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಮ್ಮ ಗಿರಿಧರ್ ಮಾವನು ಇವರಪ್ಪ ಅಣ್ಣ ತಮ್ಮಗಳು, ಗೊತ್ತಲ್ಲ ನಿನಗೆ? ಗೊತ್ತೇಳು, ಕೆಂಪರಾಯಣ್ಣನ ಮಗ ಅಲ್ಲಿ ಸೇವಂತಿ ಅಮ್ಮನ ಮಗ. ನಾನು ಹೋಗ್ಬೇಕಾರೆಲ್ಲ ನೋಡಿದ್ದೀನಿ, ಒಳ್ಳೆ ಹುಡ್ಗ. ಆದ್ರೂ ನಿಮ್ಮ ಅತ್ತೆ ಬೇಜಾರಾಗುತ್ತಲ್ಲ ಅದಕ್ಕೆ. ನಿಮ್ಮ ಅತ್ತೆ ಏನು ನೋಡು, ಇವಳು ಹಿಂಗೆ ಮಾಡೋದ್ಲು, ಅವಳು ಹಂಗೆ ಮಾಡಿದ್ಲು. ನೋಡಪ್ಪ ನಿನ್ನ ಮಕ್ಳು ಹೆಂಗೆ ಮಾಡಿರೋ ಅಂತೈತೆ ನಿಮ್ಮ ಅತ್ತೆ ಅದಕ್ಕಾಗಿಯ. ಮಕ್ಕಂಡ ಬಿಟ್ಟಾಕಪ್ಪ, ನಿಮ್ಮ ಅಕ್ಕನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಅವಳೇನು ಅವರಿಬ್ರು ಅವ್ರೇನು ಯಾತ್ಕೋನು ಅಷ್ಟೇನೆ. ಅವಳಿನ ಒಂದು ಬೆಂಗಳೂರಾಗ ಇರೋಣ, ಒಂದಿಷ್ಟು ಕಷ್ಟ ಸುಖಕ್ಕೆ ಆಗ್ತಾರೆ. ಇವ್ರೇನು ಕೈಯಾಗಳದೇನು ನಮ್ಗೆ ಏನೇನು ಕಷ್ಟ ಸುಖ ಅಂತೇನೇಂದನ ಆಗ್ಯವ್ರೆ. ಅವ್ರು ಆಗೋದೇ ಇಲ್ಲ, ಅದನ್ನೆಲ್ಲ ಏನು ತಲೆ ಕೆಡಿಸ್ಕೊಂತೀವಿ, ಬಿಟ್ಟಾಕು. ಇನ್ನು ನನ್ನ ಮಗಳು ಅಳಿತಾಗ ನಾವು ಚೆನ್ನಾಗಿರೋದು ನೋಡಬೇಕು. ಸರಿ ಆಯ್ತು ಹೇಳಿ, ಇನ್ನೇನು ಮಾಡೋಕ್ಕಾವತ್ತು ಬಂದವ್ರೆ ಚೆನ್ನಾಗಿರೋಣ. ಅವ್ರೇನು ನಮ್ಮ ಕಷ್ಟ ಸುಖಕ್ಕೆ ಆಗಲ್ಲ ಕಣಪ್ಪ. ಏನೋ ನಮ್ಮ ಅಕ್ಕ ಅಂತೇಳಿ ಇದು ಮಾಡೋದು ಅಷ್ಟೇ. ನಾನು ಈಗ ನಮ್ಮ ಲಾವಣಿನ ಬೇರೆ ಕಳ್ಸಿದ್ನ, ಅವಳು ಹಂಗೆ ಮಾಡೋದ್ಲ ಅಂತ ಇವಳನ್ನ ಕರ್ಕೊಂಡಂಗೆ ಮದುವೆ ಮಾಡೋಕ್ಕಲ್ಲ ಅಂತ ಬಿಟ್ಟು ಬಂದೆ. ಇವಳು ನಿನ್ನ ಮದುವೆ ಆದ್ಲಲ್ಲ, ಅದಕ್ಕೆ ಅವಳು ಏನಂಗೆ ಸಿಟ್ಟು ಮಾಡ್ಕೊಂಡಲ್ಲ ನಮ್ಮ ಅಕ್ಕ, ಅದಕ್ಕಾಗಿಯ. ಬಿಟ್ಟಾಕ ಅವಳು ಎದುರಿಗೆ ನಮ್ಮ ಮಗಳ ಮನೆಗೆ ಹೋಗ್ತಾ ಸೆನಕ್ಕಿರೋಣ. ಅಮ್ಮ ನಮಗೆ ನಮ್ಮ ಮಗಳು ಬೇಕಮ್ಮ, ನಮ್ಮ ಮಗಳ ತಗ ಸೆನಕ್ಕಿರ್ತೀವಿ. ಯಾರು ಆಗಲ್ಲ ಕಣಪ್ಪ, ಆಗಾರೆ ಆಗೋದವರೆಲ್ಲ ಯಾರು ಆಗಲ್ಲ. ಇವಾಗ ನಮ್ಮ ಮಕ್ಕಳು, ನನ್ನ ಮಗ, ನನ್ನ ಮಗಳು, ನನ್ನ ಅಳಿಯ ಎಲ್ಲ ನಮ್ಗೆ ಇವರೇ ಆಗೋದು. ನಮ್ಮ ಮಕ್ಳು ಬಿಟ್ಟರೆ ಬೇರೆ ಯಾರೂ ಆಗಲ್ಲ ಕಣಪ್ಪ. ಅವಳು ಎಂದು ಅಂಜಲಿ ಆಗಲಿ ಸುನಂದಿ ಆಗಲಿ ಅಷ್ಟೊಂದು ಚೆನ್ನಾಗಿಲ್ಲ ಅಂದ್ರೆ ಒಂದು ದಿವ್ಸನ ಬಂದು ನೋಡ್ಯವ್ರೆ ನನ್ನ. ಒಂದು ದಿವಸಕ್ಕೂ ಬಂದು ನೋಡಿಲ್ಲ. ಯಾವಾಗೇನೋ ಫೋನ್ ಮಾಡಿ ಶನಕ ಇದೆಯೇ ಅಂತಾರೆ ಅಷ್ಟೇ. ಸುಮ್ಮನೆ ಆಗ್ತಾರೆ ಅವ್ರು. ಏನು ಯಾವತ್ತೂ ನನ್ನ ಇದು ಮಾಡಿಲ್ಲ, ಅಷ್ಟೊಂದು ಯಾಕೂ ಕರೆದಿಲ್ಲ, ಏನಿಲ್ಲ. ಅವ್ರನ್ನೆಲ್ಲ ಓದಿ ಹೊಸ ದಿನ ಈ ಸೇವಂತಿ ಮಿಕ್ಕಿರ್ತೀರ ಅಮ್ಮ ಯಾವತ್ತೇ ಊಟಕ್ಕೆ ಬಂದಿದ್ದೀನಿ. ನನ್ನೇನು ಅವ್ರ ಲೆಕ್ಕ ಇಕ್ಕೊಂಡಿಲ್ಲ, ಒಂಥರ ಹೆಂಗೆ ಇದು ಮಾಡ್ತಾರೆ. ನನ್ನ ಅಯ್ಯಪ್ಪಗೆ ದುಡ್ಡು ಅಂತ ಹೇಳಿರಿ 10,000 ದುಡ್ಡು ಕೊಟ್ಟರು ಅಂತಂದರೆ ಒಂದು ತಣ್ಣಗಾಗುತ್ತೆ ಅಯ್ಯಪ್ಪಗೆ. ಯಾಕಂದರೆ ನನಗೆ ಮೆಡಿಸನ್ ಅದೆಲ್ಲ ಕೊಡ್ಸೋದೇ ಒಂದು ದೊಡ್ಡ ಚಿಂತೆ, ಒಂದು ಭಾರ. ಅದಕ್ಕೆ ಇವನ್ನೆಲ್ಲ ನನ್ನ ನಳಿ ಎಲ್ಲ ನೋಡ್ಕೊಂತಾನೆ. ಬಂದು 10,000 ದುಡ್ಡು ಕೊಟ್ಟ ಅಂತ ಹೇಳಿದಕ್ಕೆ ನಮ್ಮ ಅಯ್ಯಪ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಚೆನ್ನಾಗಿ ಆತತ್ಲಾಗಿ. ಇನ್ನೇನು ಮಾಡೋಣ, ಚೆನ್ನಾಗಿ ಆಗ್ಬೇಕು. ಯಾರು ಆಗಲ್ಲ ನಮಗೆ, ನಮ್ಮ ಮಗಳು ಅಳಿಯ ಬಿಟ್ಟರೆ ಯಾರು ಆಗಲ್ಲ. ಸುನಂದಿ ಅಂಜಲಿ ಯಾರು ಆಗಲ್ಲ. ಅವ್ರೆಂದು ಇಷ್ಟು ಸಾಯಿತಿ ಚೆನ್ನಾಗಿಲ್ಲ ಅಂದ್ರೆ ಬಂದು ನೋಡಿಲ್ಲ. ಬರೀ ಇವಳು ಯಾವಾಗಲೂ ಕಾಯಿಲೆ ಅಂತಾರೆ. ಕಾಯಿಲೆ ಮದುವೆ ಆದ ನನ್ನ ತಮ್ಮ ಅಂತ ಅಂತಾರೆ. ನಾನೇನು ಅದೇ ಬೇಕಲ್ಲ ಮಾಡ್ಕೊಂತೀನಿ. ದೇವ್ರು ನನಗೂ ಆರೋಗ್ಯ ಕೊಟ್ಟಿದ್ರೆ ನಾನು ಚೆನ್ನಾಗಿರ್ತಿದ್ದೆ. ಏನು ಮಾಡ್ತೀವಿ, ಯಾವಾಗಲೂ ಸುಸ್ತಾದಂಗೆ ಆಗುತ್ತೆ. ಒಂಥರ ಏನೋ BP ಶುಗರ್ ಜಾಸ್ತಿ ಆಗುತ್ತೆ ಇದಕ್ಕಿದ್ದಂಗೆ. ಈ ಥರ ಪ್ರಾಬ್ಲಮ್ ಐತೆ ನನಗೆ.
ಅದಕ್ಕೋಸ್ಕರ ನನಗೆ ಏನು ಮಾಡಬೇಕು ಏನೋ. ಹಣ್ಣು ಅದೆಲ್ಲ ತಿನ್ಕೊಂಡು ಚೆನ್ನಾಗಿರಿ ಅಂತಾರೆ, ಹಣ್ಣೆಲ್ಲ ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ, ಈ ಥರ ಆಗ್ತಾಯಿತ್ತು. ನನಗೆ ಏನು ಮಾಡೋದು ಏನೋ. ಅದ್ರ ಬಗ್ಗೆ ಯೋಚನೆ ಮಾಡಿ ಬಿ ಪಿ ಜಾಸ್ತಿ ಆಗುತ್ತೆ. ಈ ಥರ ನನಗೆ ಪ್ರಾಬ್ಲಮ್ ಇರೋದ್ರಿಂದ ಹಣ್ಣು ಅದೆಲ್ಲ ತಿನ್ನಲಿಲ್ಲ ಅಂದರೆ ನಿಶಕ್ತಿ ಆಗುತ್ತೆ. ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅಂತಂದರೆ ನಿಶಕ್ತಿಯಾಗಿ ಸಣ್ಣ ಆಗ್ಬಿಡ್ತೀನಿ. ಈ ಥರ ಪ್ರಾಬ್ಲಮ್ ಐತೆ. ಅದಕ್ಕೆ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಹೆಂಗೋ ನನ್ನ ಮಗಳು ಒಳಿಯ ಚೆನ್ನಾಗಿದ್ದಾರಲ್ಲ ಅಷ್ಟೇ ಸಾಕು. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.